ನಮ್ಮ ಹತ್ರ ಬರುವ ಪೇಷಂಟ್ಸ್ ತುಂಬ ದಿವಸಗಳಿಂದ ನನಗೆ ಚರ್ಮ ಸಮಸ್ಯೆ ಗುಣ ಆಗ್ತಾ ಇಲ್ಲ, ಎಸಿಡಿಟಿ ಕಡಿಮೆ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಅಲರ್ಜಿ ಆಗಿಬಿಟ್ಟಿದೆ, ಅದು ಯಾಕೆ ಕಡಿಮೆ ಆಗ್ತಾ ಇಲ್ಲ, ಈ ಥರ ಹೇಳಿದಾಗ ನಾವು ಕೆದಕಿ ಯಾಕೆ ಇರ್ಬೋದು ಅಂತ ನೋಡಿದಾಗ ಇದು ಕಾರಣ ಅಂತ ಗೊತ್ತಾಗುತ್ತೆ. ದಿನ ಹೋಗ್ತಾ ಒಂದು 4 ವರ್ಷನೋ 5 ವರ್ಷನೋ, ಕೆಲವೊಬ್ಬರಿಗೆ ಒಂದು 5-6 ತಿಂಗಳಲ್ಲಿ ಪ್ರಾಬ್ಲಮ್ಸ್ ಕಾಣ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಅದರಿಂದ ಸಮಸ್ಯೆ ಬಂದಿದೆ ಅನ್ನೋದು ಮಾತ್ರ ಅರ್ಥ ಆಗಲ್ಲ. ಆ್ಯಕ್ಚುಲಿ ಆಯುರ್ವೇದದಲ್ಲಿ, ಅದರಲ್ಲೂ ಅಷ್ಟಾಂಗ ಹೃದಯದಲ್ಲಿ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ, ನಿತ್ಯ ಸೇವನೆ ಮಾಡಬಾರದ ಆಹಾರ ಪದಾರ್ಥಗಳಲ್ಲಿ ಮೊಳಕೆ ಕಾಳನ್ನು ಸೇರಿಸಿದ್ದಾರೆ. ಮುಂದೆ ಬೆಳಗ್ಗೆ ಎದ್ದ ಕಫ ಬರುತ್ತೆ, ಅಥವಾ ಯಾವಾಗಲೂ ಕಫ ಇದ್ದಂಗೆ ಅನಿಸುತ್ತೆ, ಮೂಗು ಬ್ಲಾಕ್ ಆಗುತ್ತೆ, ಸೈನಸೈಟಿಸ್ ಥರ ಅನಿಸುತ್ತೆ, ಅಲರ್ಜಿ ತುಂಬ ಅನಿಸುತ್ತೆ, ಅಥವಾ ಅಸ್ತಮ ಜಾಸ್ತಿ ಇದ್ದಂಗೆ ಅನಿಸುತ್ತೆ, ಈ ಥರದ ಕಂಪ್ಲೇಂಟ್ಸನ್ನು ಹೇಳುವಂಗಾಗತ್ತೆ. ನಮಸ್ಕಾರ. ಬಹಳಷ್ಟು ಬಾರಿ ನಾವು ಒಳ್ಳೆಯದು ಅಂತ ಅಂದ್ಕೊಂಡು ಮಾಡ್ತಾ ಇರೋದು ನಮ್ಮ ಆರೋಗ್ಯವನ್ನು ಹಾಳು ಮಾಡಲಿಕ್ಕೆ ಅಥವಾ ನಮಗೆ ರೋಗ ಬರಲಿಕ್ಕೆ ಕಾರಣ ಆಗಿಬಿಡುತ್ತೆ. ಬಹಳಷ್ಟು ಬಾರಿ ನಮ್ಮ ಹತ್ರ ಬರುವ ಪೇಷಂಟ್ಸಲ್ಲಿ ನಾವು ಇದನ್ನು ಕಾಣ್ತೇವೆ. ಇವತ್ತು ಹಾಗಾಗಿ ನಾನು 4-5 ಇಂಥ ವಿಷಯಗಳ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ಅದರಲ್ಲೂ ಒಂದೆರಡಾದರೂ ನೀವು ಆ ತಪ್ಪನ್ನು ಒಳ್ಳೆಯದು ಅಂದ್ಕೊಂಡು ಮಾಡ್ತಾ ಇದ್ದಿರೋ ಚಾನ್ಸಸ್ ಇದೆ. ಅವುಗಳ ಬಗ್ಗೆ ಪೂರ್ತಿ ವಿವರಣೆ, ಯಾಕೆ ಹೇಗೆ ಅನ್ನೋದರ ಬಗ್ಗೆ ಎಲ್ಲ ಹೇಳ್ತೇನೆ. ಮೊದಲನೇದಾಗಿ, ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನಿಂಬೆಹಣ್ಣು ನೀರು ಕುಡಿಯೋದು, ಲೆಮನ್ ವಾಟರ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು ಅನ್ನೋದು ತುಂಬ ಜನರ ಕಲ್ಪನೆ. ಆದರೆ ಬಹಳಷ್ಟು ಬಾರಿ ನಮ್ಮ ಹತ್ರ ಬರುವ ಪೇಷಂಟ್ಸ್ ತುಂಬ ದಿವಸಗಳಿಂದ ನನಗೆ ಚರ್ಮ ಸಮಸ್ಯೆ ಗುಣ ಆಗ್ತಾ ಇಲ್ಲ, ಎಸಿಡಿಟಿ ಕಡಿಮೆ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಅಲರ್ಜಿ ಆಗಿಬಿಟ್ಟಿದೆ, ಅದು ಯಾಕೆ ಕಡಿಮೆ ಆಗ್ತಾ ಇಲ್ಲ, ಈ ಥರ ಹೇಳಿದಾಗ ನಾವು ಕೆದಕಿ ಯಾಕೆ ಇರ್ಬೋದು ಅಂತ ನೋಡಿದಾಗ ಇದು ಕಾರಣ ಅಂತ ಗೊತ್ತಾಗುತ್ತೆ. ಅದು ಈ ಥರ ತಪ್ಪುಗಳನ್ನು ನಾವು ತುಂಬ ದಿನಗಳ ಕಾಲ ಮಾಡಿದಾಗ ನಮಗೆ ಗೊತ್ತಿಲ್ಲದೇನೆ ಆ ಪ್ರಾಬ್ಲಮ್ ಡೀಪ್ ಸೀಟೆಡ್ ಆಗಿ ಇದ್ದು ಮುಂದೆ ಸುಲಭಕ್ಕೆ ಗುಣ ಆಗದಿರುವಂಥದ್ದು ಆಗಿಬಿಡುತ್ತೆ. ತುಂಬ ದಿವಸಗಳ ಕಾಲ ಔಷಧಿ ತಗೊಂಡ್ರೆ ಮಾತ್ರ ಕಡಿಮೆ ಆಗುತ್ತೆ ಅನ್ನೋ ಥರ ಆಗಿಬಿಡುತ್ತೆ. ಪ್ರಾರಂಭದಲ್ಲಿ ಈ ಥರ ತಪ್ಪುಗಳನ್ನು ಮಾಡುವಾಗ ಏನೂ ಅನಿಸೋದಿಲ್ಲ, ದೇಹಕ್ಕೆ ಎಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ. ಯಾಕೆ ನಾವು ಲೆಮನ್ ವಾಟರನ್ನು ಕುಡಿಬೇಕು, ನಮಗೆ ವೇಟ್ ಕಡಿಮೆ ಆಗಬೇಕು, ದೇಹ ಫ್ರೆಶ್ ಆಗಬೇಕು, ಇಡೀ ದಿನ ಲೈಟ್ ಫೀಲಿಂಗ್ ಇರಬೇಕು, ಅದೆಲ್ಲ ನಮಗೆ ಸಿಗುತ್ತೆ ಸರಿ. ಆದರೆ ದಿನ ಹೋಗ್ತಾ ಒಂದು 4 ವರ್ಷನೋ 5 ವರ್ಷನೋ, ಕೆಲವೊಬ್ಬರಿಗೆ ಒಂದು 5-6 ತಿಂಗಳಲ್ಲಿ ಪ್ರಾಬ್ಲಮ್ಸ್ ಕಾಣ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಅದರಿಂದ ಸಮಸ್ಯೆ ಬಂದಿದೆ ಅನ್ನೋದು ಮಾತ್ರ ಅರ್ಥ ಆಗಲ್ಲ. ಯಾಕೆಂದರೆ ಅದನ್ನು ತಗೊಂಡ ತಕ್ಷಣ, ಇವತ್ತು ತಗೊಂಡ್ರೆ ನಾಳೆ ಸಮಸ್ಯೆ ಆಯಿತು ಅಂದರೆ ನಾವು ಅಂದ್ಕೊಳ್ತೇವೆ ಇದರಿಂದ ತೊಂದರೆ ಆಗಿದೆ ಅಂತ. ಆದರೆ ಹಾಗಾಗೋದಿಲ್ವಲ್ಲ, ವರ್ಷಗಟ್ಟಲೆ ಸಮಯದ ನಂತರ ತೊಂದರೆ ಶುರುವಾಗೋದ್ರಿಂದ ನಮಗೆ ಅದು ಅದರಿಂದ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಇನ್ನೊಂದು, ಅದನ್ನು ಬಿಟ್ಟ ತಕ್ಷಣ ಇನ್ಯಾರೋ ನಿಮಗೆ ಹೇಳಿದರು, ಇಲ್ಲ ನಿಂಬೆಹಣ್ಣಿನ ಜ್ಯೂಸ್ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬೇಡಿ ಅಂತ ಹೇಳಿದರು ಅಂತಾದರೆ, ಆಗ ನೀವು ಅದನ್ನು ಬಿಟ್ಟು ತಿಂಗಳುಗಟ್ಟಲೆ ಆದರೂ ಕೂಡ ನಿಮಗೆ ಪ್ರಾಬ್ಲಮ್ ಕಡಿಮೆ ಅಂತ ಅನಿಸೋದಿಲ್ಲ. ಆಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅನಿಸ್ಬಿಡುತ್ತೆ. ಆದರೆ ಹಾಗಲ್ಲ. ಮತ್ತು ನಾವು ಖಾಲಿ ಹೊಟ್ಟೆಯಲ್ಲಿ ಈ ಹುಳಿ, ಖಾರ, ಉಪ್ಪು ಇಂಥವನ್ನು ಸೇವನೆ ಮಾಡಬಾರ್ದು. ನಾವು ಸಿಹಿ ಪ್ರಧಾನವಾಗಿರುವಂಥ ಆಹಾರವನ್ನು ತೆಗೆದುಕೊಳ್ಬೇಕು. ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಗುಲಾಬ್ ಜಾಮೂನ್ ತಿನ್ನಬೇಕು ಅಂತನೋ ಅಥವಾ ಸಕ್ಕರೆ ನೀರು ಕುಡಿಬೇಕಂತ ಅಂತನೋ ಅರ್ಥ ಅಲ್ಲ. ಈಗ ಸಿಹಿ ಅಂತಂದರೆ ಉಪ್ಪಿಟ್ಟು, ಅವಲಕ್ಕಿ ಅಥವಾ ದೋಸೆ, ಇಡ್ಲಿ ಇವೆಲ್ಲ ಸಿಹಿನೇ ಅಲ್ವಾ. ಜೊತೆಗೆ ಬೇಕಿದ್ದರೆ ಏನೋ ಒಂದು ಸ್ವಲ್ಪ ಸ್ವೀಟ್ ಆಗಿರುವಂಥದ್ದನ್ನು ಹಚ್ಕೊಂಡು ತಿಂದರೆ, ಈ ಉದಾಹರಣೆಗೆ ಮಲೆನಾಡು ಕರಾವಳಿ ಭಾಗದಲ್ಲೆಲ್ಲ ಬೆಲ್ಲ ತುಪ್ಪ ಎಲ್ಲ ಹಚ್ಕೊಂಡು ಜೊತೆಗೆ ನೆಂಜ್ಕೊಂಡು ಅಂತ ಹೇಳ್ತಾರಲ್ಲ, ಆ ಥರ ಮಾಡಿಕೊಂಡು ದೋಸೆಯನ್ನು ತಿಂತಾರೆ. ಆ ಥರ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಮೊದಲೊಂದು 4 ತುತ್ತಾರು ಅದನ್ನು ತಗೊಂಡು ಆಮೇಲೆ ಚಟ್ನಿಯೋ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ಬೋದು, ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ನ ತೆಗೆದುಕೊಳ್ಬೋದು. ಆಗ ನಮ್ಮ ಹೊಟ್ಟೆಯ ಏನು ಮ್ಯೂಕೋಸಲ್ ಲೇಯರ್ ಇದೆಯಲ್ಲ, ಅದು ಚೆನ್ನಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಈ ದೋಷಗಳ ಏರ್ಪೇರು ಆಗೋದಿಲ್ಲ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಂಬೆಹಣ್ಣಿನ ರಸ ಕುಡಿದ್ರೆ ಅತಿಯಾಗಿ ಪಿತ್ತ ಪ್ರಕೋಪ ಆಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ಹುಳಿ ತಿನ್ನೋದು ನಮ್ಮ ಜೀರ್ಣಶಕ್ತಿಯನ್ನು ಕೂಡ ಹಾಳು ಮಾಡುತ್ತೆ. ಹಾಗಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಬೂದುಗುಂಬಳಕಾಯಿ ಜ್ಯೂಸ್ ಕುಡಿರಿ, ಅಥವಾ ಗರಿಕೆ ಹುಲ್ಲಿನ ಜ್ಯೂಸ್ ಕುಡಿರಿ, ಗೋಧಿ ಹುಲ್ಲಿನ ಜ್ಯೂಸ್ ಕುಡಿರಿ, ಅದಕ್ಕೆ ನಂದು ಯಾವುದೇ ಅಭ್ಯಂತರ ಇಲ್ಲ. ಆದರೆ ಈ ಹುಳಿ ಪದಾರ್ಥಗಳನ್ನು ಸೇವನೆ ಮಾಡೋದು ಬೇಡ, ತುಂಬ ಖಾರ ಇರುವಂಥದ್ದನ್ನು ಕೂಡ ತೆಗೆದುಕೊಳ್ಳೋದು ಬೇಡ. ಈ ಬೂದುಗುಂಬಳಕಾಯಿ ಸಿಹಿ ಇಲ್ವಲ್ಲ ಅಂತ ಅನಿಸ್ಬೋದು, ಆದರೆ ಅದು ಹುಳಿ ಇರುತ್ತಾ, ಕಹಿ ಇರುತ್ತಾ, ಖಾರ ಇರುತ್ತಾ, ಒಗರಿರುತ್ತಾ? ಇಲ್ಲ ಅಲ್ವಾ. ಹಾಗಾಗಿ ನಾವು ಈ ಥರ ನ್ಯೂಟ್ರಲ್ ಆಗಿರುವಂಥದ್ದು ಅಥವಾ ಸ್ವಲ್ಪ ಸಿಹಿ ಇರುವಂಥದ್ದನ್ನು ಸೇವನೆ ಮಾಡಬಹುದು. ಎರಡನೆಯದು, ಮೊಳಕೆ ಕಾಳು ತಿನ್ನೋದು. ಮೊಳಕೆ ಕಾಳು ತಿನ್ನೋದು ತಪ್ಪು ಅಂತ ನಾನು ಹೇಳೋದಿಲ್ಲ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಾಂದರೆ ಏನನ್ಸುತ್ತೆ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ನಾವೇನು ಮಾಡಬೇಕು ಅನ್ನೋ ಥರ ಫೀಲ್ ಬರುತ್ತೆ. ಆದರೆ ಬಹಳಷ್ಟು ಬಾರಿ ನಮ್ಮ ಹತ್ರ ಬರುವ ಪೇಷಂಟ್ಸ್ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ನಾನು ನಿತ್ಯ ಮೊಳಕೆ ಕಾಳು ತಿಂತೇನೆ, ಆದರೂ ಹೀಗಾಗ್ತಿದೆ ಅಂತ. ಆ್ಯಕ್ಚುಲಿ ಆಯುರ್ವೇದದಲ್ಲಿ, ಅದರಲ್ಲೂ ಅಷ್ಟಾಂಗ ಹೃದಯದಲ್ಲಿ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ, ನಿತ್ಯ ಸೇವನೆ ಮಾಡಬಾರದ ಆಹಾರ ಪದಾರ್ಥಗಳಲ್ಲಿ ಮೊಳಕೆ ಕಾಳನ್ನು ಸೇರಿಸಿದ್ದಾರೆ. ಅದಕ್ಕೆ ಕಾರಣ
ಚರಕ ಸಂಹಿತೆಯಲ್ಲಿ ಹೇಳ್ತಾರೆ ಅದು ಯಾವ್ಯಾವ ಸಮಸ್ಯೆಗಳಿಗೆ ಒಳ್ಳೆಯದು ಅಥವಾ ಅದರ ಗುಣ ಏನು ಅಂತೆಲ್ಲ ಹೇಳುವಾಗ ಹೇಳ್ತಾರೆ. ಏನಂದರೆ ಅದು ಅನ್ನಸ್ವರೂಪ ವಿಜ್ಞಾನಿ ಅಂತ ಅಧ್ಯಾಯದಲ್ಲಿ ಬರುತ್ತಾರೆ. ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅತ್ಯಂತ ಹೆವಿ ಇರುವ ಡೈಜೆಷನ್ಗೆ ಸಿಕ್ಕಾಪಟ್ಟೆ ಹೆವಿ ಇರುವಂತಹ ಆಹಾರಗಳಲ್ಲಿ ಮೊಳಕೆ ಕಾಳು ಒಂದು ಅಂತ. ಇದು ಒಂದು ರೀತಿಯಲ್ಲಿ ಒಳ್ಳೆಯದು, ಒಂದು ರೀತಿಯಲ್ಲಿ ಕೆಟ್ಟದ್ದು. ತುಂಬ ಡೈಜೆಷನ್ಗೆ ಹೆವಿ ಇರುವಂಥದ್ದನ್ನು ನಾವು ನಿತ್ಯ ಸೇವನೆ ಮಾಡ್ಕೊಳ್ತಾ ಹೋದರೆ ನಮ್ಮ ಡೈಜೆಷನ್ ಪವರ್ ಹಾಳಾಗುತ್ತೆ. ನಮಗೆ ಗ್ಯಾಸ್ ಆಗೋದು ಅಥವಾ ಆ್ಯಸಿಡಿಟಿ ಕಡಿಮೆ ಆಗದೇ ಇರೋದು ಅಥವಾ ಗ್ಯಾಸ್ ಮೇಲ್ಮುಖವಾಗಿ ಒತ್ತದಂಗೆ ಅನಿಸೋದು, ಈ ಥರ ಹಲವಾರು ಥರ ಸಮಸ್ಯೆಗಳಾಗ್ತವೆ. ಮೋಷನ್ ಸರಿಯಾಗಿ ಆಗಲ್ಲ, ಹೊಟ್ಟೆ ಯಾವಾಗಲೂ ಉಬ್ಬರಿಸ್ಕೊಂಡು ಇದ್ದಂಗಿರುತ್ತೆ, ಈ ಥರದೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ. ಮತ್ತು ನಿಧಾನವಾಗಿ ಮೈಕೈ ನೋವು ಬರೋದು, ಜಾಯಿಂಟ್ಸಲ್ಲಿ ಪೇನ್ ಬರೋದು, ಒಂಥರ ತಲೆ ಸರಿಯಾಗಿ ಕೆಲಸ ಮಾಡೋದಿಲ್ಲ, ತಲೆ ಓಡೋದಿಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಆಗೋದು, ಹೀಗೆಲ್ಲ ಆಗ್ಬಹುದು. ಆದರೆ ಇದರಲ್ಲಿ ಒಂದಿಷ್ಟು ಒಳ್ಳೆಯ ವಿಷಯ ಕೂಡ ಇದೆ. ಏನಂದರೆ ಈ ಡೈಜೆಷನ್ ಪವರ್ ತುಂಬ ಜಾಸ್ತಿ ಇದೆ, ಆದರೆ ಬೊಜ್ಜಿದೆ. ಅಂಥ ಸಂದರ್ಭದಲ್ಲಿ ಹೊಟ್ಟೆ ತುಂಬಬೇಕು, ಆದರೆ ಬೊಜ್ಜು ಕಡಿಮೆ ಆಗಬೇಕು ಅಂದರೆ ವಾರದಲ್ಲಿ ಒಂದು 2 ದಿವಸ 3 ದಿವಸ ಅಂಥವ್ರು ಮಾತ್ರ, ಮ್ಯಾಕ್ಸಿಮಮ್ 3 ದಿವಸ ಮಧ್ಯಾಹ್ನದ ಹೊತ್ತಿನಲ್ಲಿ ಮೊಳಕೆ ಕಾಳು ತಿಂದು ಬೆಳಗ್ಗೆ ಹೊತ್ತಿನಲ್ಲಿ ತೆಗೆದುಕೊಳ್ಬೋದು. ಮೊಳಕೆ ಕಾಳನ್ನು ಒಂದು ಬೌಲ್ ಚೆನ್ನಾಗಿ ತಿಂದು ಆಮೇಲೆ ಒಂದು ಸ್ವಲ್ಪ ಬೇರೆ ಯಾವುದಾದ್ರು ಫ್ರೂಟ್ಸೋ ಇನ್ನೇನೋ ಪದಾರ್ಥಗಳನ್ನು ಅಥವಾ ದೋಸೆ ಇಂಥದ್ದನ್ನು ದಿನ 4 ದೋಸೆ ತಿಂತೀರಿ ಅಂತಾದರೆ 2 ದೋಸೆಯ ಬದಲಿಗೆ ಮೊಳಕೆ ಕಾಳು ತಿಂದುಬಿಡೋದು, ಆಮೇಲೆ 2 ದೋಸೆ ತಿನ್ನೋದು. ಈ ಥರ ಮಾಡಿದಾಗ ಕಾರ್ಬೋಹೈಡ್ರೇಟ್ ಕಡಿಮೆ ಆಯಿತು, ಪ್ರೋಟೀನ್ ತುಂಬ ಚೆನ್ನಾಗಿ ದೇಹಕ್ಕೆ ಸಿಕ್ಕಿದಂಗೆ ಆಯಿತು. ಆ್ಯಕ್ಚುಲಿ ತುಂಬ ಪ್ರೋಟೀನ್ ರಿಚ್ ಆಗಿರುವಂಥ ಐಟಮ್ ಯಾವುದು ಮೊಳಕೆ ಕಾಳು. ಆದರೆ ಅದು ತ್ರಿದೋಷ ಪ್ರಕೋಪಕ ಆಗಿರೋದ್ರಿಂದ, ಅಂದರೆ 3 ದೋಷಗಳನ್ನು ಹೆಚ್ಚು ಮಾಡುವ ಗುಣವನ್ನು ಹೊಂದಿರೋದ್ರಿಂದ, ಮತ್ತು ಅವರು ಇದೆಲ್ಲ ಕಾರಣಕ್ಕೆ ನಿತ್ಯ ಸೇವನೆಗೆ ಯೋಗ್ಯ ಅಲ್ಲ ಅಂತ ಹೇಳಿರೋದ್ರಿಂದ ನಾವು ಅದನ್ನು ದಿನ ತಿನ್ನುವ ರೂಢಿ ಮಾಡ್ಕೊಳ್ಳೋದು ಬೇಡ. ಅದರಲ್ಲೂ ತುಂಬ ಜನ ರಾತ್ರಿ ಇದನ್ನು ಸೇವನೆ ಮಾಡ್ತಾರೆ, ಅದಂತೂ ತುಂಬ ದೊಡ್ಡ ತಪ್ಪು. ರಾತ್ರಿ ಊಟ ಆದಮೇಲೆ ತಿನ್ನುವವರು ಕೂಡ ಇದ್ದಾರೆ, ಏನೋ ನಮಗೆ ನ್ಯೂಟ್ರಿಷನ್ ಸಿಗುತ್ತೆ ಅಂತ. ದಯವಿಟ್ಟು ಹಾಗೆ ಮಾಡಬೇಡಿ. ಇಂಥ ಡೈಜೆಷನ್ಗೆ ತುಂಬ ಹೆವಿ ಇರುವಂಥ ಐಟಮ್ಸನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ, ಅಂದರೆ ಪ್ರಾರಂಭದಲ್ಲಿ ಅಥವಾ ಮಧ್ಯಾಹ್ನದ ಊಟ ಪ್ರಾರಂಭದಲ್ಲಿ ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು 3ನೇದು ರಾತ್ರಿ ಹಾಲನ್ನು ಕುಡಿಯೋದು. ರಾತ್ರಿ ಹಾಲು ಕುಡಿಯೋದು ತಪ್ಪು ಅಂತ ನೀವು ಹೇಳ್ತೀರಲ್ಲ, ಆಯುರ್ವೇದದಲ್ಲೇ ಹೇಳಿದ್ದಾರೆ ರಾತ್ರಿ ಹಾಲನ್ನು ಕುಡಿಬೇಕು ದಿನಾಂತೆ ಅಂತ ಹೇಳ್ತಾರೆ. ಅಂದರೆ ದಿನದ ಕೊನೆಯಲ್ಲಿ ಹಾಲನ್ನು ಸೇವನೆ ಮಾಡಬೇಕು ಅಂತ. ನಮ್ಮ ಪ್ರಕಾರ ದಿನ ಅಂದರೆ ಏನು, ಬೆಳಿಗ್ಗೆ ನಾವು 6 ಗಂಟೆಗೋ 7 ಗಂಟೆಗೋ ಎದ್ದರೆ ಅಲ್ಲಿಂದ ರಾತ್ರಿ 11 ಗಂಟೆಗೆ ಮಲಗುವವರೆಗೂ ದಿನ ಅಂತ. ಹಾಗಲ್ಲ, ದಿನ ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗಿನ ಸಮಯ. ಆಯಿತು, ಬೇಡ, ಸೂರ್ಯಾಸ್ತ ಆದ ನಂತರ ಒಂದು 3/4 ಗಂಟೆ ಒಳಗಡೆ ನಾವು ಹಾಲನ್ನು ಕುಡಿಬಹುದು. ರಾತ್ರಿ ಬೇರೆ ಯಾವುದೇ ಊಟ ಮಾಡ್ದೇ ಹಾಲನ್ನು ಕುಡ್ಕೊಂಡಿದ್ರೂ ಪರವಾಗಿಲ್ಲ. ಅಥವಾ ಸಂಜೆ 6-7 ಗಂಟೆ ಒಳಗಡೆ ನಾವು ಹಾಲು ಕುಡಿದ್ರೆ ತೊಂದರೆ ಇಲ್ಲ. ರಾತ್ರಿ ಕಫಕಾಲದಲ್ಲಿ, ಅಂದರೆ ಸುಮಾರು 6-7 ಗಂಟೆ ನಂತರ 10 ಗಂಟೆಯ ಒಳಗಡೆ ನಾವು ಹಾಲನ್ನು ಕುಡಿದರೆ ಅದು ಕಫದೋಷವನ್ನು ಹೆಚ್ಚು ಮಾಡುವಂಥದ್ದಾಗತ್ತೆ. ಮುಂದೆ ಬೆಳಗ್ಗೆ ಎದ್ದ ಕಫ ಬರುತ್ತೆ, ಅಥವಾ ಯಾವಾಗಲೂ ಕಫ ಇದ್ದಂಗೆ ಅನಿಸುತ್ತೆ, ಮೂಗು ಬ್ಲಾಕ್ ಆಗುತ್ತೆ, ಸೈನಸೈಟಿಸ್ ಥರ ಅನಿಸುತ್ತೆ, ಅಲರ್ಜಿ ತುಂಬ ಅನಿಸುತ್ತೆ, ಅಥವಾ ಅಸ್ತಮ ಜಾಸ್ತಿ ಇದ್ದಂಗೆ ಅನಿಸುತ್ತೆ, ಈ ಥರದ ಕಂಪ್ಲೇಂಟ್ಸನ್ನು ಹೇಳುವಂಗೆ ಆಗುತ್ತೆ. ನನ್ನ ಪೇಷಂಟ್ಸ್ ತುಂಬ ಜನರಿಗೆ ಇದು ಆ ಥರ ಆಗಿದ್ದಿದೆ. ರಾತ್ರಿ ಹಾಲು ಕುಡಿಯೋದು ಎಲ್ಲರೂ ರೂಢಿಯಲ್ಲ. 9 ಗಂಟೆಗೆ ಊಟ ಮಾಡೋದು, 10 ಗಂಟೆಗೆ ಹಾಲು ಕುಡ್ಕೊಂಡು ಮಲ್ಕೊಳ್ಳೋದು, ಈ ಥರ ಮಾಡೋದ್ರಿಂದ ಅವರಿಗೆ ಏನಾಗುತ್ತೆ ಅಂತಂದರೆ ನಿದ್ದೆ ಚೆನ್ನಾಗಿ ಬರುತ್ತೆ ಹಾಲು ಕುಡಿದ ಕಾರಣದಿಂದ, ಆದರೆ ಕಫ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಮಾಡಬೇಡಿ. ಕೇವಲ ಕಫ ಹೆಚ್ಚಾಗೋದು ಒಂದೇ ಅಲ್ಲ, ನಿಧಾನವಾಗಿ ಡೈಜೆಷನ್ ಪವರ್ ಕೂಡ ಕಡಿಮೆ ಆಗ್ತಾ ಹೋಗ್ಬಿಡತ್ತೆ. 4ನೇದು ಉಪವಾಸ ಮಾಡೋದು. ಅರೆ, ನೀವೇ ಹೇಳಿದ್ದೀರಿ ಉಪವಾಸ ಮಾಡಬೇಕು ಅಂತ, ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀರಿ ಉಪವಾಸ ಒಳ್ಳೆಯದು ಅಂತ. ಆಯುರ್ವೇದದಲ್ಲಿ ಯಾಕೆ ಹೇಳ್ತಾರೆ, ಏನು ಹೇಳ್ತಾರೆ ಅದನ್ನು ಹೇಳಿದ್ದೀರಿ, ಮತ್ತು ಈಗ ಇಲ್ಲಿ ಉಪವಾಸ ಮಾಡೋದು ಬೇಡ ಅಂತ ಹೇಳ್ತೀರಲ್ಲ ಅಂತ ಅನಿಸ್ಬೋದು. ಉಪವಾಸ ಬೇಡ ಅಂತಲ್ಲ, ಆದರೆ ತುಂಬ ಜನ ನ್ಯೂ ಇಯರ್ ರೆಸಲ್ಯೂಷನ್ ಅಂತನೋ ಅಥವಾ ವೆಯ್ಟ್ ಕಡಿಮೆ ಮಾಡಬೇಕು ಅನ್ನೋ ಹಠಕ್ಕೆ ಬಿದ್ದು ಉಪವಾಸ ಮಾಡ್ತಾರೆ. ಆ ಉಪವಾಸ ದೇಹ ಎಂಜಾಯ್ ಮಾಡುವಂಗೆ ಇರಬೇಕೇ ಹೊರತು ಒತ್ತಾಯಪೂರ್ವಕವಾಗಿ ಹಸಿವೆ ಆಗ್ತಾ ಇದ್ದರೂ ತಡ್ಕೊಳ್ತಾ, ಹಸಿವೆ ಆಗ್ತಾ ಇದೆ ಅಂತ ಅದಕ್ಕೆ ಗ್ರೀನ್ ಟೀನೋ ಬ್ಲ್ಯಾಕ್ ಕಾಫಿನೋ ಇನ್ನೇನೋ ಕುಡಿತಾ ಹೊಟ್ಟೆ ತುಂಬ ನೀರು ಕುಡ್ಕೊಳ್ತಾ ಇರೋದಲ್ಲ. ಅದರಲ್ಲೂ ವಿಶೇಷವಾಗಿ ಚಳಿಗಾಲದ ಸಮಯದಲ್ಲಿ ಅತಿಯಾಗಿ ಉಪವಾಸ ಮಾಡೋದು ಒಳ್ಳೆಯದಲ್ಲ. ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ 16 ತಾಸು ಉಪವಾಸ ಹೇಳ್ತಾರೆ ಅಂತ ಆದರೆ ನಾವು ಕಟ್ಟುನಿಟ್ಟಾಗಿ 16 ತಾಸು ಉಪವಾಸ ಮಾಡಬೇಕು ಅಂತಿಲ್ಲ. ಮಳೆಗಾಲದಲ್ಲಿ 16-17 ತಾಸು ಆಗ್ಬೋದು, ಚಳಿಗಾಲದಲ್ಲಿ ಅದು 12 ತಾಸಿಗೆ ಇಳಿಬಹುದು. ನಾವು ಕಾಲ, ಪ್ರಕೃತಿ, ವಯಸ್ಸು ಇದನ್ನೆಲ್ಲ ನೋಡ್ಕೊಂಡು ಮಾಡಬೇಕೇ ಹೊರತು ಒಟ್ಟಿನಲ್ಲಿ ಏನೋ ಬುಕ್ಕಲ್ಲಿ ಹೇಳಿದ್ದಾರೆ ಅಥವಾ ರೂಲ್ ಆಗಿದೆ ಅಂತ ಸುಮ್ಮನೆ ನಮ್ಮ ದೇಹದ ಮೇಲೆ ಒತ್ತಾಯ ಮಾಡೋದಲ್ಲ. ಉಪವಾಸ ಖಂಡಿತ ಒಳ್ಳೆಯದು, ಆದರೆ ಹಸಿವು ತಡ್ಕೊಂಡು ಕಷ್ಟಪಟ್ಕೊಂಡು ಉಪವಾಸ ಮಾಡಬೇಕು ಅನ್ನೋ ಥರ ಆಗಬಾರ್ದು. ಇದನ್ನು ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು 5ನೇದು ಮೆಟ್ಟಿಲು ಹತ್ತೋದು ಒಳ್ಳೆಯದು, ಲಿಫ್ಟ್ ಯೂಸ್ ಮಾಡೋದು ಒಳ್ಳೆಯದಲ್ಲ ಅಂತ ಅತಿಯಾಗಿ ಮೆಟ್ಟಿಲು ಹತ್ತೋದು ಇಳಿಯೋದು. ಅದರಿಂದ ನಾವು ನಮ್ಮ ಮಂಡಿಗೆಲ್ಲ ಒಳ್ಳೆಯದಾಗತ್ತೆ ಅಂತ ನಾವು ಅಂದ್ಕೊಳ್ತೇವೆ. ಖಂಡಿತ ಒಳ್ಳೆಯದಾಗತ್ತೆ ಅನ್ನೋದು ಹೌದು. ಅಂದರೆ ಮಾಂಸಖಂಡಗಳಿಗೆ, ಲಿಗಮೆಂಟ್ಸ್ ಅಂದರೆ ಟೆಂಡಾನ್ಸ್ಗೆ ಬಲ ಬಂದು ಅವಕ್ಕೆ ಎಕ್ಸಸೈಸ್ ಸಿಕ್ಕಿ ಅವು ಸ್ಟ್ರಾಂಗ್ ಆಗಿ ಮಂಡಿಯ ಮೇಲಿನ ಕೆಲಸ ಅಥವಾ ಒತ್ತಡ ಕಡಿಮೆ ಆಗುತ್ತೆ. ಹಾಗಾಗಿ ಅದು ಒಳ್ಳೆಯದೇ, ಆದರೆ
ಅತಿಯಾಗಿ ಮಾಡೋದು ಒಳ್ಳೆಯದಲ್ಲ. ನಿಮ್ಮ ಆಫೀಸು 7ನೇ ಫ್ಲೋರಲ್ಲಿದೆ, ದಿವಸಕ್ಕೊಂದು 3-4 ಬಾರಿ ನೀವು ಅದನ್ನು ಹತ್ತೋದು ಇಳಿಯೋದು ಮಾಡ್ತೀರಿ ಅಂತಾದರೆ ಅದು ಮಂಡಿಗೆ ಒಳ್ಳೆಯದಲ್ಲ. ಅಥವಾ ನೀವೊಂದು 24-25 ವರ್ಷ ಒಳಗಿನವರು, ನಿಮ್ಮ ಬಾಡಿ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಅಂತ ಹೇಳ್ತೀವಲ್ಲ, ಆ ಥರ ಇದೆ ಅಂತಾದರೆ ಮಾಡಬಹುದು. ಅದು ಎಕ್ಸಸೈಸ್ ಥರ ಆಗತ್ತೆ ಅಂತಾದರೆ ಮಾಡ್ಬೋದು. ಆದರೆ ಅದು ನಿಮ್ಮ ಕಾಲಿಗೆ ಹೆವಿ ಅನಿಸುತ್ತೆ, ಆ ಥರ ಮಾಡಿದಾಗ ನಿಮಗೆ ಮಂಡಿಯಲ್ಲಿ ತ್ರಾಸು ಅನಿಸುತ್ತೆ ಅಂತ ಆದರೆ ಖಂಡಿತ ಅದನ್ನು ಮಾಡೋದು ಬೇಡ. ಇನ್ನು ಮಂಡಿ ನೋವು ಆಗಿದೆ ಅನ್ನುವಂಥವ್ರು, ಆಲ್ರೆಡಿ ಸ್ವಲ್ಪ ಮಂಡಿ ನೋವು ಬರ್ತದೆ ಅಥವಾ ತುಂಬ ಮಂಡಿ ನೋವು ಬರ್ತಿದೆ ಅನ್ನುವಂಥವರು ಯಾವುದೇ ಕಾರಣಕ್ಕೂ ಅತಿಯಾಗಿ ಮೆಟ್ಲು ಹತ್ತು ಇಳಿಯೋದು ಮಾಡೋದು ಬೇಡ. ಸ್ವಲ್ಪ 1-2 ಫ್ಲೋರ್ ಒಂದು ದಿವ್ಸಕ್ಕೆ 1-2 ಸಾರಿ ಮ್ಯಾಕ್ಸಿಮಮ್ ಹತ್ಬೋದು. ತುಂಬ ಮಂಡಿ ಸವಕಳಿ ಆಗಿಬಿಟ್ಟಿದೆ ಅನ್ನುವಂಥವರು ಮೆಟ್ಲು ಹತ್ತೋದು ಇಳಿಯೋದನ್ನು ಪೂರ್ತಿಯಾಗಿ ಬಿಟ್ಟರೆ ಮಂಡಿಗೆ ಅಷ್ಟು ಅನುಕೂಲ ಆಗುತ್ತೆ. ಸ್ವಲ್ಪ ಮಟ್ಟಿಗಾದರೂ ನೋವು ಕಂಟ್ರೋಲ್ ಇರಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಮೆಟ್ಲು ಹತ್ತೋದು ಆರೋಗ್ಯ ದೃಷ್ಟಿಯಿಂದ ಖಂಡಿತ ಒಳ್ಳೆಯದು. ಆದರೆ ಮಂಡಿ ಸವಕಳಿ ಜಸ್ಟ್ ಪ್ರಾರಂಭ ಆಗಿದ್ದರೆ ಕೂಡ ನಾವು ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಬೇಕಾದ್ರೆ ಒಂದು ಸಲ ಡಾಕ್ಟರ್ ಸಜೆಷನ್ ತಗೊಂಡು ಫಾಲೋ ಮಾಡೋದು ಒಳ್ಳೆಯದು. ಇನ್ನು ಕೊನೆಯದು, ಊಟ ಆದ ತಕ್ಷಣ ಕೆಲಸ ಮಾಡೋದು. ಅದು ದೈಹಿಕ ಶ್ರಮದ ಕೆಲಸ ಇರಲಿ, ಮಾನಸಿಕ ಶ್ರಮದ ಕೆಲಸ ಇರಲಿ, ಎರಡೂ ಸರಿಯಲ್ಲ. ಒಂದು 10-15 ನಿಮಿಷ ಆದರೂ ಸುಮ್ಮನೆ ಆರಾಮಾಗಿ ಕೂತ್ಕೊಳ್ಳೋದು, ಅಥವಾ ವೇಸ್ಟ್ ಮಾಡೋ ಟೈಮ್ ಅಂತ ಇರುತ್ತಲ್ಲ, ಸುಮ್ಮನೆ ಏನೋ ರೀಲ್ಸ್ ನೋಡಿಯೋ ಇನ್ನೇನೋ ಮಾಡಿಯೋ ಯಾರ ಹತ್ರ ಫೋನಲ್ಲಿ ಮಾತಾಡಿಕೊಂಡು ಹೀಗೆ ವೇಸ್ಟ್ ಮಾಡುವಂಥ ಸಮಯ ಇದ್ದರೆ ಅದನ್ನು ಆಗ ಇಟ್ಕೊಳ್ಬೋದು. ಅಥವಾ ಆರಾಮಾಗಿ ಕುಳಿತುಕೊಂಡು ಮುದ್ರೆ ಮಾಡ್ಬೋದು. ನಿದ್ದೆ ಮಾಡಲೇಬೇಕು ಅಂತನ್ನುವಂಥವರು ಚೇರ್ ಮೇಲೆ ಕುಳಿತುಕೊಂಡು ಹೀಗೆ ತೂಕಡಿಸೋದು ಅಂತ ಹೇಳ್ತಾರಲ್ಲ, ಆ ಥರ ಮಾಡಬಹುದು. ಅದು ಬಿಟ್ಟು ತುಂಬ ಫಾಸ್ಟಾಗಿ ವಾಕ್ ಮಾಡೋದು, ಅಥವಾ ತುಂಬ ಟೆನ್ಷನ್ ಇರುವಂಥ ಕೆಲಸ ಮಾಡೋದು, ಬೈಕ್ ರೈಡ್ ಮಾಡೋದು, ಈ ಥರ ಎಲ್ಲ ಮಾಡದೇ ಇರೋದು ಒಳ್ಳೆಯದು. ಯಾಕೆಂದರೆ ಇದರಿಂದ ಮುಂದೆ ದೈಹಿಕ ಮಾನಸಿಕ ಸಮಸ್ಯೆಗಳು ಬರ್ತವೆ. ಕೆಲವೊಂದು ರೋಗಗಳಲ್ಲಿ ಆಯುರ್ವೇದ ಅದನ್ನು ನೇರವಾಗಿ ಹೇಳಿಬಿಡುತ್ತೆ. ಆಹಾರ ತಗೊಂಡ ತಕ್ಷಣ, ಅಂದರೆ ಎಸ್ಪೆಷಲಿ ಹೊಟ್ಟೆ ತುಂಬ ತಿಂದ ತಕ್ಷಣ ಕುದುರೆ ಸವಾರಿ ಮಾಡೋದ್ರಿಂದ ಈ ರೋಗ ಬರುತ್ತೆ ಅಂತ. ಸೊ ಒಂದು ಡೈರೆಕ್ಟ್ ಒಂದು ರೋಗಕ್ಕೆ ಎಕ್ಸ್ಪ್ಲನೇಷನ್ ಕೊಡೋವಾಗ ಅಥವಾ ಅದು ಕಾರಣಗಳನ್ನು ಹೇಳೋವಾಗ ನೇರವಾಗಿ ಈ ಥರ ಹೇಳ್ತಾರೆ ಅಂತಂದರೆ ಅದೆಷ್ಟು ಕೆಟ್ಟದ್ದು ಅಂತ ನಾವು ತಿಳ್ಕೊಂಡ್ರೆ ಆಯಿತು. ಇವುಗಳಲ್ಲಿ ಯಾವ ತಪ್ಪು ನೀವು ಮಾಡ್ತಾ ಇದ್ದಿರಿ ಅಥವಾ ಮಾಡಬೇಕು ಅಂದ್ಕೊಂಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಇದು ಯಾವ ತಪ್ಪನ್ನು ಮಾಡ್ತಾ ಇರಲಿಲ್ಲ ಅಂತಾದರೆ ಅದನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.